ಸ್ನ್ಯಾಪ್ ಆಗ್ತಿದೆ ಗಾಡಿ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶಶಿ ಬ್ಲಾಗ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ಭಾನುವಾರ ಫ್ರೀ ಟೈಮ್ ಇತ್ತು ಅಂತ ಹೇಳಿ ನಾನು ಡ್ಯೂಟಿ ಹೋಗೋ ರೂಟಲ್ಲಿ ಅಂದರೆ ಕುಂದೂರು ಹನುಮನಹಳ್ಳಿ ರೂಟಲ್ಲಿ ಒಂದು ದೇವಸ್ಥಾನ ಇದೆ ಅಂತೆ. ಅಂದರೆ ಕುಂದೂರಲ್ಲಿ ವಿಂಡ್ ಮಿಲ್ ಇದೆ, ಅದು ತುಂಬಾ ಫೇಮಸ್ಸು. ಕುಂದೂರು ಹನುಮನಹಳ್ಳಿ ರೂಟಲ್ಲಿ ಗುಡ್ಡದಲ್ಲಿ ಒಂದು ದೇವಸ್ಥಾನ ಇದೆ ಅಂತೆ. ಅದು ನಾವು ಕೂಡ ಇದುವರೆಗೂ ನೋಡಿಲ್ಲ, ನನ್ನ ಕೊಲೀಗ್ಸ್ ಹೇಳಿದರು. ಹಾಗಾಗಿ ತುಂಬ ಚೆನ್ನಾಗಿದೆ ಅಂತಲೂ ಹೇಳಿದರು. ಹಾಗಾಗಿ ಇವತ್ತು ಹೋಗಬೇಕು ಅಂತ ಹೇಳಿ ನಾನು, ನಮ್ಮ ತಂಗಿ, ನಮ್ಮ ತಮ್ಮ ಹೊರಟಿದ್ದೀವಿ. ಸೊ ಹಾಗೆ ಗ್ರಾಸರೀಸ್ ಸ್ವಲ್ಪ ಖಾಲಿಯಾಗಿತ್ತು, ಜೋಳದ ಹಿಟ್ಟು ಅದೆಲ್ಲ. ಜೋಳ ಎಲ್ಲ ತೊಗೋಬೇಕು. ಈಗ ಆಲ್ರೆಡಿ ಮಧ್ಯಾಹ್ನ ಆಗಿದೆ, ನೋಡಬೇಕು. ಅಲ್ಲಿ ಹೋಗಿ ಬಂದು ತೊಗೊಳೋದಾದರೆ ತೊಗೊಂಡು ಬರ್ತೀನಿ. ಆಲ್ರೆಡಿ ಟೈಮ್ ಕೂಡ ಆಗಿದೆ, ಇನ್ನೂ ಊಟ ಬೇರೆ ಮಾಡಿಲ್ಲ. ನೋಡಬೇಕು, ಅಲ್ಲೇ ಎಲ್ಲಾದರೂ ಮಧ್ಯದಲ್ಲಿ ಊಟ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಮತ್ತೆ ಸ್ವಲ್ಪ ಗ್ರಾಸರೀಸ್ನೆಲ್ಲ ತರಬೇಕು. ಬೆನ್ನೂರು ಖಾನಾವಳಿ ಹೋಗಿ ಊಟ ಮಾಡ್ಕೊಂಡು ಬಂದರೆ ನಾವು ಹೊರಡೋಷ್ಟೊತ್ತಿಗೆ ಮಧ್ಯಾಹ್ನ 1:30 ಆಗಿತ್ತು. ಹಾಗಾಗಿ ನಮ್ಮ ಹೊನ್ನಾಳಿಯ TB ಸರ್ಕಲಲ್ಲಿ ಬರ್ತಕ್ಕಂಥ ರಾಣೆಬೆನ್ನೂರು ರೊಟ್ಟಿ ಖಾನಾವಳಿಲಿ ಊಟ ಮಾಡಿಕೊಂಡು ಹೊರಟ್ವಿ. ಸ್ನ್ಯಾಪ್ ಆಗ್ತಿದೆಯಾ ಪಾಪು? ಅವು ಏನು ಕಂಡ್ರು ಬರೀ ಸ್ನ್ಯಾಪು. ಟ್ಯಾಗ್ ಮಾಡ್ರಿ ಅಂತ ಸ್ನ್ಯಾಪ್ ಲವರ್ಗೆ ಎಲ್ಲೋದ್ರೂ ಬರೀ ಸ್ನ್ಯಾಪು ಅಂತಲ್ಲ ಇವಳು. ನೋಡಿ ಗಾಯ್ಸ್, ಪೆಟ್ರೋಲ್ ಹಾಕ್ಸೋಣ ಅಂತ ಹೇಳಿ ಇಲ್ಲಿ TB ಸರ್ಕಲ್ ಮುಂದೆ ಗೊಲ್ರಳ್ಳಿ ಹತ್ರ ಬಂದಿದ್ವಿ. ನಮ್ಮ ತಂಗಿ ಆ ಹೂ ನೋಡ್ಬಿಟ್ಟು ಸ್ನ್ಯಾಪ್ ಹಾಕ್ತಾವಳೆ. ಈಗ ಆಲ್ರೆಡಿ ಅಲ್ಲಿ ಸೇತುವೆ ಮೇಲೆ ಬರೋದು ಸ್ನ್ಯಾಪ್ ಹಾಕಿದಾಳೆ, ಈಗ ಹೂವಿನ ಸ್ನ್ಯಾಪ್ ಹಾಕ್ತಿದ್ದಾಳೆ. ಹೇಳೇ ಏನಾದರೂ ಗಾಯ್ಸ್. ನೋಡಿ, ನಾನು ಡ್ಯೂಟಿ ಮಾಡ್ತಾ ಇರೋ ಸ್ಕೂಲು ಇದೆ. ಇದೇ ಸ್ಕೂಲಲ್ಲಿ ನಾನು ಡ್ಯೂಟಿ ಮಾಡ್ತಾ ಇರೋದು. ಅಲ್ಲೊಂದು ಇದು ದೇವಸ್ಥಾನ, ಅಲ್ಲಿ ನಿಧಾನ. ಏನಿದಾನ ಏನ್ ಗುರು ಇದು? ಗೈಸ್, ಫೈನಲಿ ನಾವು ಕುಂದೂರ್ ಹತ್ರ ಇರೋ ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ಹೊನ್ನಾಳಿಯಿಂದ ಒಂದು 10ರಿಂದ 12 ಕಿಲೋಮೀಟರ್ ಏನೋ ದೂರ ಇದೆ. ಈ ಗುಡ್ಡದ ಮೇಲಿದೆ ದೇವಸ್ಥಾನ. ಜನಗಳು ಕೂಡ ಇದ್ದಾರೆ ಸ್ವಲ್ಪ. ಸೊ ಮೇಲ್ಗಡೆ ದೇವಸ್ಥಾನಕ್ಕೆ ಹೋಗೋಣ.
ನಾನು ಹೇಳಿದ್ದಲ್ಲ ಪಕ್ಕದಲ್ಲೇ ಇರೋ ದೇವಸ್ಥಾನ ಅಂತೇಳಿ ಇದೆ. ಇದು ಆಂಜನೇಯ ಸ್ವಾಮಿ ದೇವಸ್ಥಾನ. ಆ್ಯಕ್ಚುಲಿ ಇನ್ನೊಂದು ದೇವಸ್ಥಾನ ಇದೆ, ಅದು ಊರ ಒಳಗಡೆ ಇದೆ. ಸೊ ಇದನ್ನ ನಾವು ಮ್ಯಾಪಲ್ಲಿ ನೋಡ್ಕೊಂಡು ಬಂದ್ವಿ. ಸೊ ಊರ ಮೇಲಿದೆ. ಇದನ್ನ ಗೂಗಲ್ ಮ್ಯಾಪ್ಸಲ್ಲಿ ನೋಡಿದೆ, ಈ ಫೋಟೋಸ್ ಎಲ್ಲ ಇತ್ತು. ಬಟ್ ಇನ್ನೊಂದು ದೇವಸ್ಥಾನದ ಇತ್ತು, ಅದು ಊರ ಒಳಗಡೆ ಇದೆ. ಅಲ್ಲಿ ಹೋಗಲಿಲ್ಲ, ನಾವು ಡೈರೆಕ್ಟ್ ಇಲ್ಲಿ ಬಂದಿದ್ದೀವಿ ಫಸ್ಟು. ಸೊ ಇಷ್ಟೇ ದೇವಸ್ಥಾನ. ದೇವಸ್ಥಾನ ಇದೆ. ಅದಾದಮೇಲೆ ಈ ಕಡೆ ಎಲ್ಲ ವಿಂಡ್ ಮಿಲ್ಸ್ ಇದೆ. ಆ ಕಡೆ ಎಲ್ಲ ಕುಂದೂರು ಮತ್ತು ಹರಪನಹಳ್ಳಿ ಏರಿಯಾ. ದೇವಸ್ಥಾನ ಎಲ್ಲ ನೋಡಿದ್ವಿ, ಚೆನ್ನಾಗಿದೆ. ಆ ಕಡೆ ಈ ಕಡೆ ಎಲ್ಲ ವಿಂಡ್ ಮಿಲ್ಸ್ ಇದೆ. ಅಂದರೆ ಇಲ್ಲಿ ಅಷ್ಟೊಂದೇನು ಜನ ಇಲ್ಲ, ಸ್ವಲ್ಪ ಭಯ ಆಗುತ್ತೆ ಇಲ್ಲಿ ಅಷ್ಟೊಂದೇನು ಜನಗಳು ಇರದೇ ಇರೋದಕ್ಕೆ. ಹಾಗಾಗಿ ನಾವು ಬಂದು ಒಂದು ಅರ್ಧ ಗಂಟೆ ಆಯಿತು. ಸ್ವಲ್ಪ ವೀಡಿಯೋಸ್ನು ಇನ್ಸ್ಟಾಗ್ರಾಮಲ್ಲಿ ಮತ್ತು ಫೋಟೋಸ್ ಎಲ್ಲ ಮಾಡ್ಕೊಂಡಿದ್ವಿ. ಇವಾಗ ಹೊರಟಿದ್ದೀವಿ. ಬಾಯ್ ಬಾಯ್. ಆ್ಯಕ್ಚುಲಿ ನನಗೆ ಅಲ್ಲಿರೋ ದೇವಸ್ಥಾನ ಹೇಗೆ ಉದ್ಭವ ಆಯಿತು ಮತ್ತು ಅದರ ಇತಿಹಾಸನ ತಿಳ್ಕೋಬೇಕು ಅಂತ ಹೇಳಿ ಅಂದ್ಕೊಂಡು ಬಂದೆ. ಅಲ್ಲಿ ಯಾರಾದರೂ ಪೂಜಾರಿ ಇರ್ತಾರೆ, ಅವ್ರನ್ನ ಕೇಳ್ಬೋದು ಅಂತ ಅಂದ್ಕೊಂಡು ಬಂದೆ. ಆದರೆ ಅಲ್ಲಿ ಯಾರೂ ಇರಲಿಲ್ಲ. ವಿಂಡ್ ಮಿಲ್ಸು ಮತ್ತು ಆ ದೇವಸ್ಥಾನ ನೋಡೋಕೆ ಬಂದವರಿದ್ದರು. ಹಾಗಾಗಿ ಅದರ ಬಗ್ಗೆ ಇತಿಹಾಸನ ಕೇಳೋಕ್ಕೆ ಆಗಲಿಲ್ಲ. ಒಂದು ಅರ್ಧ ಗಂಟೆ ಇದ್ವಿ. ಅರ್ಧ ಗಂಟೆ ಇದ್ದು ಈ ಕಡೆ ಬಂದ್ವಿ. ಸ್ವಲ್ಪ ಬೇಗನೆ ಬಂದಿದ್ದರಿಂದ ಗ್ರಾಸರೀಸ್ನೆಲ್ಲ ತಗೊಳ್ಳೋಣ ಅಂತ ಹೇಳಿ ಹೊನ್ನಾಳಿ ಸಿಟಿ ಹತ್ರ ಬಂದಿದ್ದೆ. ಜೋಳ ಮತ್ತು ಈ ಕೇಸರಿನ ತೊಗೊಂಡೆ. ಆ್ಯಕ್ಚುಲಿ ಇದು 1 ಗ್ರಾಮ್ಗೆ 150 ರೂಪಾಯಿ. ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ ಇದನ್ನು ತಗೋಬೇಕು ಅಂತ ಹೇಳಿ. ಹಾಗಾಗಿ ಆ ಶಾಪಲ್ಲಿ ಸಿಕ್ತು, ಗ್ರಾಸರಿ ಶಾಪಲ್ಲಿ. ಕ್ವಾಲಿಟಿ ಮೇಲೆ ಹೋಗುತ್ತೆ ಅದು. ನಾನು 150 ರೂಪಾಯಿಗೆ 1 ಗ್ರಾಮ್ ಬರೋ ಅಂಥದ್ದನ್ನು ತೊಗೊಂಡೆ ಕೇಸರನ್ನ. ಅದಾದಮೇಲೆ ಫ್ಯಾನ್ಸಿ ಸ್ಟೋರಿಗೆ ಬಂದಿದ್ವಿ. ನಮ್ಮ ತಂಗಿ ಕ್ಲಿಪ್ಸು ಮತ್ತು ಬ್ಯಾಂಗಲ್ಸ್ನ ತೊಗೊಳ್ತಾ ಇದ್ಲು. ಅದನ್ನು ತೊಗೊಂಡು ಶೂಸ್ ಶಾಪಿಗೆ ಬಂದಿದ್ವಿ. ಅಲ್ಲಿ ಇವಳು ಕ್ಯಾನ್ವಾಸ್ ಶೂನ ತೊಗೋಬೇಕು ಅಂದ್ಲು. ಹಾಗಾಗಿ ಇಲ್ಲಿಗೆ ಬಂದಿದ್ವಿ. ಚೆನ್ನಾಯ್ತಲ್ಲ? ಎಷ್ಟಿದು? 10 ರೂಪಾಯಿ ಅಷ್ಟೇ ಕಮ್ಮಿ. ಚೆನ್ನಾಗಿದ್ದಾವೆ, ತಗೊಳ್ಳಿ. ಅಮ್ಮ ತಗೊಂಡಿತ್ತಲ್ಲ. ಅವರಿಬ್ಬರು ಕೂಡ ಶೂಸ್ನ ಪರ್ಚೇಸ್ ಮಾಡಿದರು. ಅದಾದಮೇಲೆ ಮನೆಗೆ ಬಂದ್ವಿ. ಮನೆಗೆ ಬಂದಾದಮೇಲೆ ಫ್ರೆಶ್ ಅಪ್ ಆಗಿ ಸ್ವಲ್ಪ ಅಡುಗೆ ಮಾಡ್ಕೊಳ್ಳೋಣ ಅಂತೇಳಿ ಕಿಚನ್ ರೂಮಿಗೆ ಬಂದಿದ್ದೆ. ಮಾರ್ಕೆಟಿಂದ ಈರುಳ್ಳಿ ಸೊಪ್ಪನ್ನು ತೊಗೊಂಬಂದಿದ್ದೆ.
ಈ ಈರುಳ್ಳಿ ಸೊಪ್ಪಲ್ಲಿ ಒಂದು ಡಿಫ್ರೆಂಟ್ ಆಗಿರೋ ಪಲ್ಯನ ಮಾಡಬೇಕು ಅಂತ ಹೇಳಿ ಮಾಡ್ತಾಯಿದ್ದೀನಿ. ಮೊದಲಿಗೆ ಈರುಳ್ಳಿ ಸೊಪ್ಪನ್ನು ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ನೀರಲ್ಲಿ ವಾಶ್ ಮಾಡ್ಕೋಬೇಕು. ಅದಾದಮೇಲೆ ಈ ಲಾಸ್ಟಲ್ಲಿ ಇರುತ್ತಲ್ಲ ಗೆಡ್ಡೆ, ಈರುಳ್ಳಿ ಗೆಡ್ಡೆ, ಸಣ್ಣ ಸಣ್ಣದಾಗಿರೋ ಈರುಳ್ಳಿ ಗೆಡ್ಡೆನ ಫ್ರೈಗೆ ಹಾಕ್ಕೊಂಡು ಅದಾದಮೇಲೆ ಈ ಸೊಪ್ಪಿನ ಪಲ್ಯ ಮಾಡಬೇಕು. ಅದಕ್ಕೋಸ್ಕರ ಸ್ಟವ್ವಲ್ಲಿ ನಾನು ಒಂದು ಕಡೆ ಮುದ್ದೆಗೆ ಮತ್ತು ಇವಾಗ ಚಳಿ ಇರೋದ್ರಿಂದ ನಾನು ಬಿಸಿನೀರನ್ನ ಕುಡಿತಾ ಇರೋದು, ಹಾಗಾಗಿ ಬಿಸಿನೀರು ಕಾಸೋಕ್ಕಿಟ್ಟಿದ್ದೆ. ಮಧ್ಯದಲ್ಲಿ ಗೆಣಸನ್ನ ಬೇಯಿಸೋಕ್ಕಿಟ್ಟಿದ್ದೆ. ಈಗ ಮೊದಲಿಗೆ ಒಂದು ತವಾಗೆ ಎಣ್ಣೆನ ಹಾಕಿಬಿಟ್ಟು ಅದು ಸ್ವಲ್ಪ ಸಾಸಿವೆನ ಹಾಕಿ ಈರುಳ್ಳಿ ಗೆಡ್ಡೆನ ಸಣ್ಣದಾಗಿ ಹೆಚ್ಕೊಂಡು ಫ್ರೈಗೆ ಯೂಸ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಖಾರದ ಮೆಣ್ಸಿನ್ಕಾಯನ್ನ ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ಇದಕ್ಕೆ ಹಾಕ್ತಾಯಿದ್ದೀನಿ. ಅದಾದಮೇಲೆ ಇದಕ್ಕೆ ಮೇಯ್ನಾಗಿ ಒಂದು ಪುಡಿ ಬೇಕಾಗುತ್ತೆ. ಮೊದಲಿಗೆ ಶೇಂಗಾನ ಸ್ವಲ್ಪ ಹುರ್ಕೊಂಡು ಅದಾದಮೇಲೆ ಬೆಳ್ಳುಳ್ಳಿನ ಜಜ್ಕೊಂಡು ಸ್ವಲ್ಪ ಪುಡಿ ಮಾಡಿಕೊಂಡು ಈ ಪಲ್ಯಗೆ ಹಾಕಿದರೆ ತುಂಬಾ ಚೆನ್ನಾಗಿ ಬರುತ್ತೆ. ಆ ಪುಡಿನ ಹಾಕಿಬಿಟ್ಟು ಅದಾದಮೇಲೆ ಸ್ವಲ್ಪ ಖಾರದ ಪುಡಿ, ಜಾಸ್ತಿ ಬೇಡ, ಯಾಕಂದರೆ ಈರುಳ್ಳಿ ಸೊಪ್ಪು ಆಲ್ರೆಡಿ ಖಾರ ಇರುತ್ತೆ. ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಉಪ್ಪನ್ನು ಹಾಕಿ ಈ ಪಲ್ಯನ ಮಾಡಿದರೆ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಈ ಈರುಳ್ಳಿ ಸೊಪ್ಪು ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ, ಅನ್ನದ ಜೊತೆ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಅದಾದಮೇಲೆ ಗಡಿ ಬಿಡಿಲಿ ಸಾಸಿವೆ ಬಾಕ್ಸನ್ನು ಕೆಳಗೆ ಬೀಳಿಸ್ಬಿಟ್ಟೆ, ಅದೊಂದು ಕೆಲಸ ಆಯಿತು. ಅದನ್ನು ಕೂಡ ಸ್ವಲ್ಪ ಬಾಚಿಬಿಟ್ಟು ಮರಕ್ಕೆ ಹಾಕಿ ಸ್ವಲ್ಪ ನನಗೆ ಸಲಾಡ್ ಮಾಡಿಕೊಂಡೆ, ವೆಜಿಟೇಬಲ್ ಸಲಾಡ್ನ ಎಲ್ಲ ತರಕಾರಿಗಳನ್ನು ಹಾಕಿ ವೆಜಿಟೇಬಲ್ ಸಲಾಡ್ ಮಾಡಿಕೊಂಡು ಮುದ್ದೆ ಊಟನ ಮಾಡಿಕೊಂಡು ಈ ವೆಜಿಟೇಬಲ್ ಸಲಾಡ್ನ ತಿಂದ್ಕೊಂಡು ಮಲ್ಕೊಂಡೆ. ಇದಿಷ್ಟು ಈ ಬ್ಲಾಗ್ನ ಕಥೆಯಾಗಿತ್ತು. ಈ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ಕೀಪ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಆಲ್.